ಎಸ್ಕೆ ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. This is another. This better. Undo, kecil ni. Kecil ni mana dia sih dah. అది వేరే ఇది నైస్ జాస్తి కేక్ ఆగన్న అంటే ఏమన్నా చిన్న ప్రొవిజన్ చేయాలి బాలాజీ टिश्यू पेपर लेता नहीं मैं प्रतिदिन करेंगे सर काफी नटी ना ठीक है हां तो घुमा ಮಾತಾಡಿ ಸರ್. ನಮ್ಮೆಲ್ಲರಿಗೂ ಚಿರಪರಿಚಿತರು, ಸಮಾಜದ ಬಗ್ಗೆ ಕಳಕಳಿಯನ್ನ ಉಳ್ಳವರಾಗಿರುವುದು ಮತ್ತು ಒಂದು ಸಮಾಜಮುಖಿ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ನಿರಂತರವಾಗಿ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ಅನೇಕ ಸಮಾಜಮುಖಿ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥವ್ರು ನಮ್ಮ ಗೊಲ್ಲಹಳ್ಳಿ ಪ್ರಭಾಕರ್ ಅವರು. ಈಗಾಗಲೇ ತಾಲೂಕಿನಲ್ಲಿ ಬಹಳ ಚಿರಪರಿಚಿತರಾಗಿದ್ದಾರೆ. ಯಾಕಂದ್ರೆ ಮನುಷ್ಯನಿಗೆ ದೇವರು ಎಲ್ಲವನ್ನೂ ಕೊಡ್ತಾನೆ, ಆದರೆ ಭಗವಂತನಿಂದ ನಾವು ಎಲ್ಲವನ್ನೂ ಸ್ವೀಕರಿಸ್ತೀವಿ. ಅದು ಕೊಟ್ಟಿದ್ರಲ್ಲಿ ಏನಾದರೂ ಒಂದು 4 ಜನಕ್ಕೆ ಅದನ್ನು ಸ್ವಲ್ಪ ಕೊಡ್ಬೇಕನ್ನೋಂಥ ಒಂದು ಭಾವನೆಗಳು ಕೆಲವೇ ಜನಕ್ಕೆ ಮಾತ್ರ ಬರ್ತಕ್ಕಂಥದ್ದು. ಅಂಥದ್ರಲ್ಲಿ ಇವತ್ತು ದೇವರು ಚೆನ್ನಾಗಿಟ್ಟಿದ್ದಾರೆ ಪ್ರಭಾಕರ್. ಸೊ ಅವರ ಆಶೆ ಏನಾಗಿದೆ ಅಂತ ಹೇಳಿದ್ರೆ, ನಾವು ಚೆನ್ನಾಗಿದ್ದೀವಿ, ನಮ್ಮ ಸುತ್ತಮುತ್ತಲಿನ ಜನ ಕೂಡ ಚೆನ್ನಾಗಿರಬೇಕು, ಏನು ನಮ್ಮ ಕೈಯಲ್ಲಾದಂಥ ಒಂದು ಅಳಿಲು ಸೇವೆಯನ್ನು ಸಮಾಜಕ್ಕೆ ಕೊಡಬೇಕು ಅಂತೇಳಿ ಬಹುಶಃ ನಾವು ಮಾಧ್ಯಮಗಳಲ್ಲಿ, ದಿನಪತ್ರಿಕೆಗಳಲ್ಲಿ ನಾವು ನೋಡ್ತಾ ಇದ್ವಿ. ಅವರ ಸೇವೆ ನಿರಂತರವಾಗಿ ನಡೀತಾ ಇದೆ. ನಿಜವಾಗ್ಲೂ ಕೂಡ ಪ್ರತಿಯೊಂದು ನಾಗರಿಕ ಒಂದು ಸಮಾಜಕ್ಕೆ ಕೂಡ ಒಪ್ಪುವಂಥ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ. ಇವತ್ತು ಅವರು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಆ ಭಗವಂತ ಅವರಿಗೆ ಅಷ್ಟೈಶ್ವರ್ಯ ಆರೋಗ್ಯ ಕೊಡಲಿ. ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಒಂದು ಏನು ಸಮಾಜಮುಖಿ ಕೆಲಸಗಳನ್ನು ಮಾಡ್ತಕ್ಕಂಥ ಒಂದು ಆತ್ಮಸ್ಥೈರ್ಯವನ್ನು ಭಗವಂತ ಅವ್ರು ಕೊಳ್ಳಿ ಮತ್ತು ಅವರಿಗೆ ಒಳ್ಳೆಯ ಒಂದು ಆರೋಗ್ಯ ಕೊಟ್ಟು ಅವರ ಕುಟುಂಬವನ್ನು ಅವರನ್ನು ಭಗವಂತ ಒಳ್ಳೆ ರೀತಿಯಲ್ಲಿ ಅವರನ್ನು ಇಟ್ಟಿರಲಿ ಅಂತ ಕೂಡ ದೇವರಲ್ಲಿ ನಾನು ಪ್ರಾರ್ಥಿಸ್ತಾ, ಆಮೇಲೆ ರಾಜಕೀಯವಾಗಿ ಕೂಡ ಬಹಳಷ್ಟು ಗುರುತಿಸ್ಕೊಂಡಿರ್ತಕ್ಕಂಥವ್ರು, ಪಕ್ಷಕ್ಕೆ ಒಂದು JDS ಪಕ್ಷಕ್ಕೆ ಒಂದು ನಿಷ್ಠಾವಂತಿಕೆಯನ್ನು ತೋರಿಸ್ಕೊಂಡು ಬಂದಿರತಕ್ಕಂಥವ್ರು, ಪಕ್ಷ ಏನೇ ಅವ್ರ ಕೆಲಸ ಅವ್ರಿಗೆ ಸೂಚಿಸಿದಾಗ ಅದನ್ನು ಪ್ರಾಮಾಣಿಕವಾಗಿ ಮಾಡಿ ತಮ್ಮ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥವ್ರು. ಅವನೊಂದು ಪಕ್ಷನಿಷ್ಠೆ ಕೂಡ ಇದೆ. ಮುಂದಿನ ದಿನಗಳಲ್ಲಿ ಅವರ ಒಂದು ರಾಜಕೀಯ ಭವಿಷ್ಯ ಪ್ರಜ್ವಲವಾಗಿರಲಿ, ಅವರ ಒಂದು ರಾಜಕೀಯ ಭವಿಷ್ಯ ಬಹಳ ಒಂದು ಅತ್ಯುನ್ನತಕ್ಕೆ ಒಂದು ಶಿಖರಕ್ಕೆ ಹೋಗಲಿ, ಅವರು ಒಳ್ಳೆಯ ಒಂದು ರಾಜಕೀಯವಾಗಿ ಬೆಳೀಲಿ ಅಂತ ಕೂಡ ದೇವರಲ್ಲಿ ಪ್ರಾರ್ಥಿಸ್ತಾ, ಮಗದೊಮ್ಮೆ ಇಲ್ಲಿ ಬಂದಿರತಕ್ಕಂಥ ನಮ್ಮ ಎಲ್ಲ ಹಿರಿಯರಿಗೂ ಕೂಡ ನಾನು ನಮನಗಳನ್ನು ತಿಳಿಸಿ ಅವರಿಗೆ ಮತ್ತೊಮ್ಮೆ ಶುಭಾಶಯಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.